ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ರುಚಿಯಾದಂಥ ಪಲಾವ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿರಿ. ಅದಕ್ಕೆ ಏನೇನು ಬೇಕಂದ್ರೆ ಶುಂಠಿ ಪೇಸ್ಟ್ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಆಲೂಗಡ್ಡೆ, ವಟಾಣಿ, ಗಜ್ರಿ, ಟೊಮಾಟಿ ಹಣ್ಣು ಮತ್ತು ಫ್ಲವರನ್ನು ನಾ ಕುದಿಸಿ ಸೋಸಿಟ್ಕೊಂಡೇನಿ ರೀ. ಇಲ್ಲಿ ಮಸಾಲೆ ಸಾಮಾನು ಏಲಕ್ಕಿ, ಲವಂಗ, ಮೆಣಸು ಸಣ್ಣಗೆ ಕುಟ್ಟಿಟ್ಕೊಂಡಿದ್ದೇನೆ ರೀ. ಭಾಳ ಸರಳವಾಗಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡ್ರಿ. ಈಗ ನೋಡಿರಿ ಅಕ್ಕಿನೂ ತೊಳೆದಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿರಿ ಕುಕ್ಕರ್ ಆಲ್ರೆಡಿ ಒಂದು ಇದ್ರೊಳಗೆ ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ರೀ. ಜೀರಿಗೆ ಹಾಕ್ಕೊತೇನೆ ರೀ, ಸಾಸಿವೆ ಹಾಕ್ಕೊತೇನೆ, ಚುಲತ್ನೆಕಾದಿಂದ ಅಲ್ಲಿ ಪಲಾವ್ ಎಲೆ ಹಾಕ್ಕೊತೇನೆ ರೀ ಒಂದು. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊತೇನೆ, ಹಸಿ ಮೆಣಸಿನ್ಕಾಯಿ ಇದ್ದದ್ದು ಕಟ್ ಮಾಡೇನಿ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೇನೆ ನೋಡಿರಿ. ಉಳ್ಳಾಗಡ್ಡಿ ಹಾಕ್ಕೊತೀನಿ. ಚುಲತ್ನೆ ಬಾಡಲಿ ರೀ ಅದೆಲ್ಲ ನೋಡಿರಿ. ಚೆನ್ನಾಗಿ ಬಾಡಿದ್ಮೇಲೆ ಈಗ ಆಲೂಗಡ್ಡೆ ಸೇರಿಸ್ಕೊತಾ ಇದ್ದೇನೆ ರೀ. ಆಮೇಲೆ ಬೀಟ್ರೂಟು, ಆಲೂಗಡ್ಡೆ, ಬೀನ್ಸು ಅವೆಲ್ಲ ಚೆಂದಾಗಿ ಒಂದು ಸ್ವಲ್ಪ ಬೇಯಬೇಕು ರೀ. ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಈಗ ಟೊಮಾಟೆ ಹಣ್ಣು ಸೇರಿಸ್ತೇನೆ ನೋಡಿರಿ. ಚುಲತ್ನಾಗಿ ಟೊಮಾಟೆ ಹಣ್ಣು ಬೇಯಬೇಕು ರೀ. ಎಲ್ಲ ಮಸಾಲೆಗಳು ಮಕ್ಕಳೆಲ್ಲ ತಿನ್ನಂಗಿಲ್ಲಲ್ರಿ. ಹಿಂಗೆ ಮಾಡಿಕೊಟ್ರೆ ಭಾಳ ರುಚಿಯಾಗಿರ್ತೈತಿ. ಚುಲತ್ನಾಗ ಎಲ್ಲ ವೆಜಿಟೇಬಲ್ ತಿಂದಂಗೆ ಆಕೈತಿ ನೋಡಿರಿ. ಫ್ಲವರ್ ಹುಳ ಇರ್ತಾವಂತೇಳಿ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಕುದಿಸಿ ಅವ್ನು ಬಸದಿದ್ದೆ ನೋಡಿರಿ. ಫ್ಲವರ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಚುಲತ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಷ್ಟು ಸಾಮಾನುಗಳನ್ನು. ಈಗ ಅರ್ಶಿಣ ಪುಡಿ ಸ್ವಲ್ಪ ಹಾಕಿದೆ ಮತ್ತು ಕುಟ್ಟಿಟ್ಟಂತಹ ಮಸಾಲೆನ ಹಾಕ್ಕೊಂಡೆ ನೋಡಿರಿ. ಇದು ಮಸಾಲೆ ಭಾಳ ಟೇಸ್ಟ್ ಆಕೈತಿ. ನಾವು ಏಲಕ್ಕಿ, ಲವಂಗ, ಮೆಣಸು, ಚಕ್ಕಿ ಹೀಗೆ ನಾವೇ ಕುಟ್ಟು ಮಾಡ್ಕೊಂಡಿದ್ದು ಭಾಳ ರುಚಿಯಾಗಿರ್ತೈತಿ. ನೀವು ಒಮ್ಮೆಲ್ಲರೂ ಮಾಡಿ ನೋಡಿರಿ ಈ ಥರ ಪಲಾವು. ಇದು ಚೆಂದಾಗಿ ಬೇಯ್ಬೇಕು ರೀ ಒಂದು ಸ್ವಲ್ಪ 5ರಿಂದ 10 ನಿಮಿಷ. ಎಲ್ಲ ಬೇಕಂದ್ರೆ ಗಜ್ರಿ ಹಾಕಿರ್ತೀವಿ, ವಟಾಣಿ, ಗಜ್ರಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿರ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೇನೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ರೀ. ಚುಲತ್ನಾಗಿ ಬೇಯ್ಬೇಕು ರೀ ಒಂದು 5ರಿಂದ 10 ನಿಮಿಷ ನೋಡಿರಿ. ಚುಲತ್ನಾಗಿ ಬೇಯಾಕೊಂತೈತಿ. ಈಗ ನಾನು ಚೆನ್ನಾಗಿ ತೊಳೆದು 2-3 ಸಲ ತೊಳೆದು ಅಕ್ಕಿ ಇಟ್ಟಿದ್ನಿ ರೀ. ಅವನ್ನ ಇದಕ್ಕೆ ಸೇರಿಸ್ಕೊತೀನಿ. ಇದನ್ನು ಚುಲತ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ಕೊತಿದ್ದೇನೆ ನೋಡಿರಿ. ಹಿಂಗು ಲಿಂಬೆಹಣ್ಣು ರಸ ಸೇರಿಸ್ಬೋದು ರೀ. ನಾ ಟೊಮಾಟೆ ಹಣ್ಣು ಹಾಕಿದ್ದಕ್ಕೆ ಹಾಕಿಲ್ಲ. ಸ್ವಲ್ಪ ಹಿಂಗೆ ರುಚಿಯಾಗಿ ಕೊಡ್ತದೆ ರೀ. ಆರೋಗ್ಯಕ್ಕೂ ಕೂಡ ಭಾಳ ಒಳ್ಳೆಯದು. ಚುಲತ್ನಾಗ ಬಂದು ನೋಡಿರಿ. ಈಗ 1 ಗ್ಲಾಸ್ ಅಕ್ಕಿಗೆ ನಾ 2 ಗ್ಲಾಸಷ್ಟು ನೀರು ಹಾಕ್ಕೊತಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೋದು ರೀ. ನಾ ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ರೀ. ಈಗ ನೀರು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ರೀ. 5 ನಿಮಿಷನೇ ಪಲಾವ್ ಆಕೈತೆ. ಯಾಕಂದ್ರೆ ಹೊರಗೆ ನಾವು ಚುಲತ್ನಾಗ ಕುದಿಸಿ ಎಲ್ಲ ಹಾಕಿದ್ದೇನೆ ನೋಡಿರಿ. ಈಗ ಲಾಸ್ಟ್ ನಾನು ತುಪ್ಪ ಮತ್ತು ಕೊತ್ತಂಬರಿ ಸೇರಿಸ್ತೇನೆ ರೀ ನೋಡಿರಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸ್ತೇನೆ. ಏಕೆಂದರೆ ಟೊಮಾಟಿ ಹಣ್ಣು ಸೇರಿಸಿದ್ರಿಂದ ನಾನು ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊತಿದ್ದೀನಿ ನೋಡಿರಿ. ಘಮ ಆದಂತಹ ರುಚಿಯಾದಂಥ ಉದುರಾಗಿರುವಂಥ ಪಲಾವ್ ಹೇಗೆ ರೆಡಿ ಆಕೈತಿ ನೋಡೋಣಂತೆ. ಈಗ ಚುಲತ್ನಾಗಿ ಕುದಿಲ್ರಿ ಅದು. ಕುದಿ ಟೈಮ್ನಾಗ ನಾನು ಒಂದು 2 ಚಮಚದಷ್ಟು ತುಪ್ಪನ ಸೇರಿಸ್ಕೊತೀನಿ ನೋಡಿರಿ. 2 ಚಮಚದಷ್ಟು ತುಪ್ಪನ ಸೇರಿಸ್ಕೊತೀನಿ. ಭಾಳ ರುಚಿಯಾಗಿರ್ತೈತಿ. ನೀವು ಎಲ್ಲರೂ ಮಾಡ್ಕೊರಿ. ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಕೈತಿ. ಸ್ಕೂಲಿಗೆಲ್ಲ ಡಬ್ಬಿ ಕಟ್ಟಾಕ ವೆಜಿಟೇಬಲ್ಸ್ ಯಾರ್ಯಾರು ತಿನ್ನಂಗಿಲ್ಲ ಮಕ್ಕಳು ಅವರಿಗೆಲ್ಲ ಹೀಗೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಉದುರು ಇನ್ನೊಂದು ಸ್ವಲ್ಪ ಮೆತ್ತಗೆ ಬೇಕನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು ರೀ. ನಾ ಇಲ್ಲೇ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿರಿ. ಚುಲತ್ನಾಗ ಕುದಿಯಾಕುಂತೈತಿ. ಈಗ ಇನ್ನೊಂದು ಸ್ವಲ್ಪ ಕುದ್ದಾದ್ಮೇಲೆ ಕುಕ್ಕರನ್ನು ಮುಚ್ಚಿಟ್ಬಿಡ್ತೇನೆ. ಈಗ ಯಾಕಂದ್ರೆ ಮೊದಲೇ ಭಾಳಷ್ಟು ಕುದ್ದಿರ್ತೈತಿ. ಅದಕ್ಕೆ ಈಗ ನಾ ಒಂದೇ ಒಂದು ಸೀಟಿ ಸೇರಿಸ್ಕೊತೇನೆ ರೀ. ಭಾಳ ನೀರು ಹಾಕಿದ್ರೆ ನೀವು ಇನ್ನೊಂದು 2 ಸೀಟಿ ಜಾಸ್ತಿ ಮಾಡ್ಕೋಬೇಕು ರೀ ನೋಡಿರಿ. ಕುಕ್ಕರ್ ಭಾಳ ಬಿಸಿ ಇದ್ದಾಗ ಯಾರೂ ಓಪನ್ ಮಾಡೋಕೆ ಹೋಗ್ಬೇಡ್ರಿ. ಹಂಗೆ ಭಾಳ ಅರ್ಜೆಂಟ್ ಐತಂತಂದ್ರೆ ನೀವು
ಸಿಂಕ್ ಒಳಗೆ ನೀರು ಹಾಕಿ ಒಂದು ಸ್ವಲ್ಪ ಆರಿಸ್ಬೇಕು ರೀ. ಆಮೇಲೆ ಕುಕ್ಕರನ್ನು ಓಪನ್ ಮಾಡಬೇಕು, ಇಲ್ಲಾಂದ್ರೆ ಮಕ್ಕಕ್ಕೆಲ್ಲ ಸಿಡಿದು ಬಿಡ್ತೈತಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಪಲಾವು, ಉದುರಾಗಿ ಘಮ ಘಮ ಆಗಿರುವಂತಹ ಪಲಾವ್ ರೆಡಿ ಆಗೈತಿ. ನೀವು ಎಲ್ಲರೂ ಒಮ್ಮೆ ಹಿಂಗೆ ಮಾಡಿ ನೋಡಿರಿ. ಬಾಲಶಂಕರ ರೆಸಿಪೀಸ್ ನೋಡುತ್ತಿರುವ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಚಾನಲ್ ನೋಡುವವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೆಚ್ಚೆಚ್ಚಾಗಿ ನೋಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.